ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 60ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 60ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿಯೋಣ. ವಿಷ್ಣು ಸಹಸ್ರನಾಮ ಸ್ತೋತ್ರದ 60ನೇ ಶ್ಲೋಕವು ಹೀಗಿದೆ. ಭಗವಾನ್ ಭಗಹಾನಂದೀ ವನಮಾಲಿ ಹಲಾಯುಧಃ ಆದಿತ್ಯೋ ಜ್ಯೋತಿರಾದಿತ್ಯಃ ಸಹಿಷ್ಣು ಗತಿ ಸತ್ತಮಃ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 9 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಭಗವತೆ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸಂಪತ್ತು, ಧರ್ಮ, ಕೀರ್ತಿ ಮತ್ತು ಮೋಕ್ಷವನ್ನು ನೀಡುವವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ಭಗ ಅಗ್ನೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಪ್ರಳಯದ ಸಮಯದಲ್ಲಿ ಎಲ್ಲಾ ಸಂಪತ್ತನ್ನು ನಾಶ ಮಾಡುವವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಆನಂದಿನೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಂತ ವಿಷ್ಣು ಆನಂದದ ವ್ಯಕ್ತಿತ್ವವಾಗಿರುವವನು ಅಥವಾ ಆನಂದ ಸ್ವಭಾವವನ್ನು ಹೊಂದಿರುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ವನಮಾಲಿನೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಕಾಡಿನ ಹೂವುಗಳನ್ನು ತನ್ನ ಮಾಲೆಯಾಗಿ ಧರಿಸುವವನು ಅಥವಾ ಪಂಚಭೂತಗಳಿಂದ ಕೂಡಿದ ವೈಜಯಂತಿ ಮಾಲೆಯನ್ನು ಧರಿಸುವವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ಹಲಾಯುಧಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಬಲರಾಮನಾಗಿ ಅವತರಿಸಿದವನು ಅಥವಾ ನೇಗಿಲಿನನ್ನು ಆಯುಧವಾಗಿ ಹೊಂದಿರುವವನು. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ಆದಿತ್ಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಋಷಿ ಕಶ್ಯಪ ಮತ್ತು ದೇವಿ ಅದಿತಿಯ ಮಗನಾಗಿ ಜನಿಸಿದವರು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ಜ್ಯೋತಿರಾದಿತ್ಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ರಾಶಿ ಚಕ್ರದಲ್ಲಿ ಹೊಳೆಯುವವನು ಅಥವಾ ಸೂರ್ಯನ ತೇಜಸ್ಸಿನಲ್ಲಿ ವಾಸಿಸುವವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ಸಹಿಷ್ಣುವೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲವನ್ನೂ ಸಹಿಸಿಕೊಳ್ಳುವವನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಗತಿ ಸತ್ತಮಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾವಾಗಲೂ ಸತ್ಯವಾಗಿರುವವನು. ಈ ಶ್ಲೋಕವು ನಮಗೆ ಅಪಾರ ಮಾನಸಿಕ ಶಾಂತಿಯನ್ನು ನೀಡುತ್ತದೆ, ನಮ್ಮ ಜೀವನದ ಎಲ್ಲಾ ಕರ್ಮದ ಅಡೆತಡೆಗಳನ್ನು ನಿವಾರಿಸುತ್ತದೆ ಮತ್ತು ನಮ್ಮ ಸುತ್ತಲಿನ ಆಧ್ಯಾತ್ಮಿಕ ಗುರಣಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಶ್ಲೋಕವನ್ನು ಪಠಿಸುವುದರಿಂದ ಎಲ್ಲ ಗೋಚರ ಮತ್ತು ಅದೃಶ್ಯ ಸವಾಲುಗಳ ವಿರುದ್ಧ ಧೈರ್ಯ, ಶಕ್ತಿ ಮತ್ತು ವಿಜಯವನ್ನು ಒದಗಿಸುತ್ತದೆ. ಇದು ನಮ್ಮೊಳಗಿನ ವಿಷ್ಣುವಿನ ರಕ್ಷಣಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತದೆ. ಈ ಶ್ಲೋಕವನ್ನು ಪಠಿಸುವುದರಿಂದ ಅಹಂ ಮತ್ತು ನಕಾರಾತ್ಮಕ ಪ್ರವೃತ್ತಿಗಳನ್ನು ನಾಶ ಮಾಡುವ ಮೂಲಕ ಆಂತರಿಕ ಶಿಸ್ತು, ಸ್ವಯಂ ನಿಯಂತ್ರಣ ಮತ್ತು ಸದಾಚಾರವನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಈ ಶ್ಲೋಕವನ್ನು ಪಠಿಸುವುದರಿಂದ ತೀವ್ರ ಪ್ರತಿಕೂಲ ಸಮಯಗಳಲ್ಲಿಯೂ ಸಹ ತಾಳ್ಮೆ, ಸ್ಥಿತಿಸ್ಥಾಪಕತ್ವ ಮತ್ತು ಆಂತರಿಕ ಶಾಂತಿಯನ್ನು ಆಹ್ವಾನಿಸಲು ನಮಗೆ ಸಹಾಯ ಮಾಡುತ್ತದೆ. ಈ ಶ್ಲೋಕವು ಅಡೆತಡೆಗಳು ಮತ್ತು ಮಾನಸಿಕ ಸಮಸ್ಯೆಗಳನ್ನು ತೆರವುಗೊಳಿಸಲು ಸಹಾಯ ಮಾಡುತ್ತದೆ, ನಮ್ಮಲ್ಲಿ ಶಾಂತಿ ಮತ್ತು ಉನ್ನತಿಯ ಭಾವನೆಯನ್ನು ಉತ್ತೇಜಿಸುತ್ತದೆ. ಸ್ವಾತಿ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 60ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 61ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣವಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.